ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ. ಲಕ್ಷ್ಮೀ ಶೋಭಾನಿಯಲ್ಲಿ 4ನೇ ಪದ್ಯ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬೂಜವೆರಡು ಕರಯುಗದೆ ಧರಿಸಿ ಪೀತಾಂಬರವ ನುಟ್ಟು ಮೆರೆದಾಳೆ. ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮಿಯ ಕಂಠ ಹೇಗಿತ್ತು ಅಂದರೆ ಶಂಖದಂತೆ ಸುಂದರವಾದ ಕಂಠದ ಸುತ್ತಲೂ ಮಂಗಳಸೂತ್ರವನ್ನು ಕಟ್ಟಿಕೊಂಡಿದ್ದಾಳಂತೆ. 2 ಕೈಗಳಲ್ಲಿ 2 ಕಮಲಗಳನ್ನು ಧರಿಸಿದ್ದಾಳಂತೆ. ಮತ್ತೆ ಪೀತಾಂಬರನ ಉಟ್ಟುಕೊಂಡು ಬಾಲೆ ಮಹಾಲಕ್ಷ್ಮೀ ದೇವಿ ಮೆರಿತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಮೆರೆದಾಳು ಅಂತ ಹೇಳ್ತಾ ಇದ್ದಾರೆ. ಮದುವೆಯಾಗಲಿಕ್ಕೆ ತಯಾರಿರುವ ಕನ್ಯೆ ಸರ್ವಾಲಂಕಾರ ಭೂಷಿತಳಾಗಿ ಮೆರೆಯುವುದು ಸರಿಯೇ, ಆದರೆ ಮಂಗಳಸೂತ್ರವನ್ನು ಧರಿಸುವುದು ಮೊಟ್ಟ ಮೊದಲಿಗೆ ಅದರದೇ ವರ್ಣನೆ ಬಂದಿದೆ ಇಲ್ಲಿ. ವಸ್ತುತಃ ಮಹಾಲಕ್ಷ್ಮೀ ದೇವಿ ಮಂಗಲ ದೇವತೆ, ನಿತ್ಯ ಸುಮಂಗಲಿ, ಪರಮಾತ್ಮನ ಎದೆಯಲ್ಲಿ ಸದಾ ವಾಸ ಮಾಡ್ತಾ ಇರ್ತಾಳೆ. ಆದ್ದರಿಂದ ಆತ ಶ್ರೀನಿವಾಸ ಶ್ರೀವತ್ಸ, ಆತನು ಪ್ರೀತಿಯಿಂದ ಧರಿಸಿದ ಕುರುಹು ಅದಾಗಿದೆ. ಅವತಾರ ಕಾಲದಲ್ಲಿಯೂ ಅದು ಇರುತ್ತದೆ. ಭಾಗವತದಲ್ಲಿ ಬಂದಿದೆ, ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಲ್ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಪರಮಾತ್ಮ ಶ್ರೀಕೃಷ್ಣ ರೂಪದಿಂದ ಅವತಾರ ಮಾಡಿದಾಗ ತನ್ನ ಆಯುಧ, ಆಭರಣ, ಪೀತಾಂಬರ, ಶ್ರೀವತ್ಸ ಚಿಹ್ನೆಗಳಿಂದ ಸಮೇತವಾಗಿಯೇ ಅವತಾರ ಮಾಡಿದ್ದಾನೆ. ಅವುಗಳೆಲ್ಲ ಜೊತೆಗೆ ಅವನಿಗೆ ಅನುರೂಪಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಯು ಹಾಗೆ ಧರಿಸಿದ್ರೆ ಏನು ಆಶ್ಚರ್ಯಪ್ಪ. ಲಕ್ಷ್ಮೀ ದೇವಿ ಲಕ್ಷಣ ಸಂಪನ್ನಳಾಗಿಯೇ ಇರಬೇಕು. ಮಾಂಗಲ್ಯದ ಲಕ್ಷಣವಾದ ಮಂಗಳಸೂತ್ರವನ್ನು ಯಾವಾಗಲೂ ಧರಿಸಿರ್ತಾರೆ. ಲಕ್ಷ್ಮೀನಾರಾಯಣರು ಅವತರಿಸುವಾಗ ಆಭರಣ ಮುಂತಾದವುಗಳಿಂದ ಏಕ ಅವತಾರ ಮಾಡ್ತಾರೆ. ಇದಕ್ಕೆ ಲಕ್ಷ್ಮೀ ಶೋಭನದಲ್ಲಿಯೇ ಮುಂದೆ ಉತ್ತರ ಇದೆ. ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ ಅಂಥೇಳಿ. ಹುಟ್ಟುವ ಶಿಶುವಿನ ಶರೀರ ತಂದೆ ತಾಯಿಗಳ ಶುಕ್ರ ಶೋಣಿತದಿಂದಾಗಿರುತ್ತದೆ. ವಸ್ತ್ರಾಭರಣಗಳು, ಆಯುಧಗಳು ಹಾಗೇ ಆಗುತ್ತವೆ. ಆದ್ದರಿಂದ ಲಕ್ಷ್ಮೀನಾರಾಯಣರ ಅವತಾರ ರೂಪಗಳು ಅಪ್ರಾಕೃತ, ಶುದ್ಧ ಚಿನ್ಮಯವಾಗಿವೆ. ಮಹಾಲಕ್ಷ್ಮಿಯ ಶರೀರ, ಆಕೆಯ ಆಭರಣಗಳು ಕ್ಷೀರ ಸಮುದ್ರದಲ್ಲಿ ದೇವಾಸುರರು ಹಾಕಿದ ಗಿಡಮೂಲಿಕೆಗಳು ಹಾಲಿನೊಂದಿಗೆ ಮಥನಗೊಂಡಾಗ ಉಂಟಾದ ಘೃತದಿಂದ ಹುಟ್ಟಿದವುಗಳು. ಕಾಮಧೇನು, ಕಲ್ಪವೃಕ್ಷ ಮುಂತಾದವುಗಳಂತೆ ಮಂಗಳಸೂತ್ರ ಹಾಗೂ ಹುಟ್ಟಿತ್ತೇನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪಾಲಸಾಗರದಿಂದ ಮಹಾಲಕ್ಷ್ಮೀ ದೇವಿ ಉದಿಸಿದೊಡನೆ ಆಕೆಗೆ ವೇದ ಮಂತ್ರದಿಂದ ವಿದ್ಯುಕ್ತವಾಗಿ ಮಂಗಳಾಭಿಷೇಕ ಮಾಡಿಸಿ ದೇವತೆಗಳು ವಸ್ತ್ರಾಭರಣಗಳಿತ್ತರೆಂದು ಭಾಗವತ ಹೇಳ್ತದೆ. ಮಂಗಳಸೂತ್ರವನ್ನು ದೇವತೆಗಳೇ ಕಟ್ಟಿರಬಹುದೇ? ಇಲ್ಲ, ಅದು ವಿವಾಹ ಕಾಲದಲ್ಲಿ ವರನು ಮಾಡುವಂತಹ ಕರ್ತವ್ಯ. ಮದುವೆಗೆ ಮುಂಚೆ ಹೆಣ್ಣಿನ ಕಡೆಯವರು ಒಂದು ಮಂಗಳಸೂತ್ರವನ್ನು ಆಕೆಗೆ ಕೊಡುವುದುಂಟು. ಆದರೆ ಇದು ನಿಶ್ಚಿತಾರ್ಥದ ವೇಳೆಯಲ್ಲಿ ಶಚಿ ಪೂಜೆ ಮಾಡಿ ಪ್ರಸಾದ ರೂಪದಿಂದ ವಸ್ತ್ರಾಭರಣ ಕನ್ಯೆಗೆ ತಂದೆಯು ನೀಡುವ ಸಂಪ್ರದಾಯದಿಂದ ಬಂದಿದೆ. ಸ್ವಯಂವರ ವಿವಾಹ ಪದ್ಧತಿಯಲ್ಲಿ
ಕನ್ಯೆ ವರನನ್ನು ಆರಿಸಿದ ಮೇಲೆ ನಿಶ್ಚಿತಾರ್ಥದಿಂದ ಪ್ರಾರಂಭ ಮಾಡಿ ಎಲ್ಲ ವಿಧಿವಿಧಾನಗಳನ್ನು ಒಂದೊಂದಾಗಿ ಮಾಡ್ತಾರೆ. ಶ್ರೀಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿ ದ್ವಾರಕೆಗೆ ಒಯ್ದು ಅಲ್ಲಿ ವಿವಾಹ ವಿಧಿಯನ್ನು ಸಾಂಗವಾಗಿ ನಡೆಸಿದನೆಂದು ರುಕ್ಮಿಣೀಶ ವಿಜಯದಲ್ಲಿ ಹೇಳಿದೆ. ಸ್ವಯಂವರ ಮಾಲಿಕೆಯನ್ನು ಗಿಟ್ಟಿಸಿಕೊಂಡ ರಾಜಕುಮಾರನು ಅಲ್ಲಿಗೆ ಬಂದ ರಾಜಕುಮಾರರಿಂದ ಬರಬಹುದಾದ ಎಲ್ಲ ಎಡರುತೊರೆಗಳನ್ನು ನಿವಾರಿಸಿದ ಮೇಲೆ ವಾಗ್ದಾನ ಮುಂತಾದ ಎಲ್ಲ ವಿಧಿಗಳನ್ನು ಕನ್ಯಾಪಿತೃಗಳು ಪ್ರಾರಂಭ ಮಾಡ್ತಾರೆ. ಸ್ವಯಂವರಕ್ಕೆ ಮೊದಲೇ ಮಂಗಳಸೂತ್ರ ಎಲ್ಲಿಂದ? ಆದ್ದರಿಂದ ಅದು ಲಕ್ಷ್ಮಿಯ ಲಕ್ಷಣವೆಂದು ಹೇಳಬೇಕು. ಮುಂದೆ ಹೇಳುವ 4 ದಿನದ ಉತ್ಸವದಲ್ಲಿ ಅಗ್ನಿಸಾಕ್ಷಿಯಾಗಿ ಪರಮಾತ್ಮನು ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟುತ್ತಾನೆ. ಶ್ರೀನಿವಾಸನು ಪದ್ಮಾವತಿಯ ಕೊರಳಿಗೆ ಕಟ್ಟುವಂತೆ. ಆಗ ಆತ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಅಂತ ಹೇಳೋದಿಲ್ಲ, ಜಗಜ್ಜೀವನ ಹೇತುನ ಅಂತ ಹೇಳ್ತಾನೆ. ಜಗತ್ತಿಗೆ ಜೀವನ ಹೇತುವಾಗಿದೆ ಲಕ್ಷ್ಮೀನಾರಾಯಣನ ಕಲ್ಯಾಣೋತ್ಸವ ಮತ್ತು ಆ ಉತ್ಸವದ ಸಂಕೇತವಾದ ಮಂಗಳಸೂತ್ರ. ಅದಕ್ಕೆ ಅಪಾಯ ಬಂದರೆ ಜಗತ್ತಿಗೆ ಅಪಾಯ. ಆದ್ದರಿಂದ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ನ ಪ್ರಾಗ್ ವ್ಯಯುಕ್ತ ನ ವಿಯೋಕ್ಷತಿ ನ ವಿಯುಂಕ್ತೆ ಅಂತ ಹೇಳ್ತಾರೆ. 3 ಕಾಲದಲ್ಲಿಯೂ ದೇವಿಯ ಕರುಳಿನಿಂದ ಮಂಗಳಸೂತ್ರ ವಿಯೋಗ ಹೊಂದುವುದಿಲ್ಲ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಶೋಭನ ಪದದಲ್ಲಿಯೂ ಮುಂದೆ ದೇವಿಯೇ ಹೇಳುತ್ತಾಳೆ, ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರು. ಲಕ್ಷ್ಮೀನಾರಾಯಣ ಚಿರನೂತನ ದಾಂಪತ್ಯದ ಸಂಕೇತವಾದ ಈ ಮಂಗಳಸೂತ್ರಕ್ಕೆ ವಿಯೋಗ ಎಂದೂ ಸಾಧ್ಯವೇ ಇಲ್ಲ. ಸಾಧ್ಯವಿದೆ ಎಂದು ಭ್ರಮಿಸಿದರೆ ಅನರ್ಥ. ರುಕ್ಮಿಣಿಯನ್ನು ಬಯಸಿದ ಶಿಶುಪಾಲ ಏನಾದ? ಸುರಾಣಕವೆಂಬ ಅಸುರರ ಒಂದು ದೊಡ್ಡ ಗುಂಪು ರಾಮರಾಜ್ಯದ ಪ್ರಜೆಗಳಾಗಿ ಹುಟ್ಟಿ ಸೀತೆ ರಾವಣನ ಜೊತೆ ಇದ್ದಳೆಂದು ಅಪಪ್ರಚಾರ ನಡೆಸ್ತಾರೆ. ಬೀದಿಯಲ್ಲಿ ಪ್ರಚಾರ ನಡೆಸ್ತಾರೆ. ಆಗ ರಾಮ ಸೀತೆಯನ್ನು ಬಿಟ್ಟಂತೆ ತೋರಿಕೊಂಡ. ಯಾರೋ ಒಬ್ಬ ಅಗಸನ ಮಾತು ಕೇಳಿ ಶ್ರೀರಾಮ ಸೀತೆಗೆ ಅನ್ಯಾಯ ಮಾಡಿದನೆಂದು ವಾಲ್ಮೀಕಿ ಹೇಳಿಲ್ಲ. ಸೀತೆಗೆ ಶ್ರೀಭೂ ಎಂದು 2 ರೂಪಗಳಿಂದ ರಾಮನ ಬಳಿಯೇ ಇದ್ದಾಳೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ, ರಾಮಸ್ಯ ದಕ್ಷಿಣೇ ಪಾರ್ಶ್ವೇ ಸ ಪದ್ಮ ಶ್ರೀರೂಪಾಶ್ರಿತ ಸವ್ಯೇ ಚ ಮಹೀದೇವಿ ಅಂಥೇಳಿ ವಾಲ್ಮೀಕಿ ರಾಮಾಯಣ ಬರುತ್ತೆ. ಆದ್ದರಿಂದ ಸೀತಾರಾಮರಿಗೆ ವಿಯೋಗವಾಗಲಿಲ್ಲ ಆಯಿತು ಅಂತ ಹೇಳಿದರೆ ಕೆಡ್ತಾರೆ. ಹಾಗಾದರೆ ಈ ಸ್ವಯಂವರ ವಿವಾಹಗಳಿಗೆ ಏನು ಅರ್ಥ? ಲಕ್ಷ್ಮೀನಾರಾಯಣರು ಕೇವಲ ಇದು ಲೀಲೆ, ನಟನೆ, ಭಕ್ತರಿಗೆ ಅವರ ಕಣ್ಮನೆಗಳಿಗೆ ಹಬ್ಬ ಕೊಡುವುದಕ್ಕೋಸ್ಕರ ವಿಷ್ಣು ಸರ್ವೋತ್ತಮದ ವಿಷಯದಲ್ಲಿ ಒಳ್ಳೆಯ ಪ್ರತ್ಯಕ್ಷ ನಿದರ್ಶನವನ್ನು ಕೊಡುವುದನ್ನು ಕಾಣುವಂತಹ ಸುಯೋಗ ಇದು. ಪರಮಾತ್ಮ ದೇವಿಯ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟಿದ್ದ, ದೃಢವಾಗಿ ಎಂದು ವಿಯೋಗವಾಗದಂತೆ ಕಟ್ಟಿದ್ದ. ದೇವಿ ಅದನ್ನು ಧರಿಸಿದಳು, ಅಂಬುಜ 2 ಧರಿಸಿದಂತಲ್ಲ. ಹಾಗಿದ್ದರೆ ಕಂಬು ಕಂಠ ಸುತ್ತ ಮಂಗಳ ಸೂತ್ರ ಧರಿಸಿ ಎಂದು ಮಾತ್ರ ಹೇಳಬಹುದಿತ್ತು. ಅಲ್ಲಿ ಹೇಳ್ತಾ ಇದ್ದಾರೆ, ನಿತ್ಯ ಮುಕ್ತಳಾದ ದೇವಿಯ ಕೊರಳಲ್ಲಿಯೂ ಮಂಗಳಸೂತ್ರಕ್ಕೆ ಮಾತ್ರ ನಿತ್ಯ ಬಂಧನ, ಚಿಂತೆ ಇಲ್ಲ. ರುಕ್ಮಿಣೀಶ ವಿಜಯಲ್ಲಿ ಬರ್ತಾ ಇದೆ, ಮುಗ್ಧಾಂಗನ ಮೋಹನ ಕಂಠ ಯೋಗೆ ಮೋಕ್ಷೋಪ್ಯ ನಾಕಾಂಕ್ಷಿತ ಏವ ನೂನಂ. ಏಕಾಂತ ಭಕ್ತರಿಗೆ ಭಗವಂತನ ಜೊತೆಗಿರುವುದೇ ಬಯಕೆ. ಎಲ್ಲ ದುಃಖವನ್ನು ನೀಗಿಸಿಕೊಂಡು ಪರಮಾನಂದವನ್ನು ಅನುಭವಿಸುವ ಮೋಕ್ಷ ಪದವಿಯು ಅವನಿಲ್ಲದಿದ್ದಡೆ ಬೇಡ. ಹಾಗೆ ಮಂಗಲಸೂತ್ರವು ತನಗೆ ದೇವಿಯ ಕಂಠದಲ್ಲಿ ಸದಾ ಇರುವಂಥ ಭಾಗ್ಯವಿದ್ದರೆ ಸಾಕು. ಬಂಧನವಿದ್ದರೇನಾಯಿತು ಎಂದೆನ್ನುತ್ತಿದೆಯೋ ಏನೋ. ದೇವಿ
ಅಂಬುಜಗಳನ್ನು ಕಲಿಯುಗದಲ್ಲಿ ಧರಿಸಿದ್ದಾಳೆ. ಅದರಿಂದಲೇ ಈಕೆ ಶ್ರೀದೇವಿ ಎಂದು ಗುರುತಿಸಿ ದೇವತೆಗಳು ಪರಮಾನಂದ ಭರಿತರಾದರು. ತತಸ್ತಾಂ ಪದ್ಮಹಸ್ತತ್ವಾತ್ ಶ್ರೀಂ ವಿದಿತೈವ ವಾಸವಃ ಆನಂದಂ ಪರಮಂ ಪ್ರಾಪ ಬ್ರಹ್ಮಾಧ್ಯ ಏಚ ದತ್ತದ್ವಿದಃ. ಭೂದೇವಿ ತಾಂಬೂಲ ನೀಲಕಮಲಗಳನ್ನು, ದುರ್ಗಾದೇವಿ ಚಕ್ರ ಶಂಖಗಳನ್ನು ಧರಿಸಿರುವುದರಿಂದ ಪದ್ಮದ್ವಯ ಶ್ರೀದೇವಿಯ ಲಕ್ಷಣವೆಂದು ಮಂತ್ರ ಉಪಾಸಕರಿಗೆ ಗೊತ್ತು. ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ಎಂದು ಶ್ರೀ ಸೂಕ್ತದಲ್ಲಿಯೂ ಬಂದಿದೆ. ಪದ್ಮದ್ವಯಾಭಯ ವರೋದ್ಯತ ಪದ್ಮಹಸ್ತಾಂ, ಎರಡೂ ಕೈಗಳಲ್ಲಿ 2 ಕಮಲಗಳನ್ನು, ಇನ್ನೆರಡೂ ಕೈಗಳಲ್ಲಿ ಅಭಯವರ ಮುದ್ರೆಗಳನ್ನು ಧರಿಸಿದ ಶ್ರೀದೇವಿಯ ಮೂರ್ತಿ ಶ್ರೀಮಂತ್ರಗಳಲ್ಲಿ ಧ್ಯೇಯವೆಂದು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಈ ನುಡಿಯಲ್ಲಿ ಮಹಾಲಕ್ಷ್ಮೀ ದೇವಿಯ 2 ಕೈಗಳ 2 ಕಮಲಗಳ ಬಗ್ಗೆ ಮಾತ್ರ ಹೇಳಿದೆ. ಇನ್ನೆರಡೂ ಕೈಗಳ ವರ ಅಭಯ ಮುದ್ರೆಗಳ ಬಗ್ಗೆ ಮುಂದಿನ ನುಡಿಯಲ್ಲಿ ಹೇಳುವವರಿದ್ದಾರೆ. 1 ಕರದಿಂದ ಅಭಯವನೇವಳೆ ಎಂದು. ಮಂಗಲಸೂತ್ರ, 2 ಕಮಲಗಳು, ಪೀತಾಂಬರ, ಈ ಕ್ರಮದಲ್ಲಿ ಒಂದು ವೈಶಿಷ್ಟ್ಯವಿದೆ. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಪತ್ನಿ ಅಂತ ಹೇಳ್ತಾ ಇದೆ ಮಂಗಳಸೂತ್ರ. ಬ್ರಹ್ಮಾದಿಗಳ ತಾಯಿ ಎಂದು ಅಂಬುಜ ಪೀತಾಂಬರ ಹೇಳ್ತಾ ಇದೆ. ಹಾರಂ ಸರಸ್ವತಿ ಪದ್ಮಜೋ ನಾಗಾಶ್ಚ ಕುಂಡಲೆ ಎಂದು ಭಾಗದಲ್ಲಿ ಹೇಳಿದಂತೆ ಅಜ ಎಂದರೆ ಬ್ರಹ್ಮ, ಭಾವಿ ಬ್ರಹ್ಮರಾದ ವಾಯುಗಳಿಬ್ಬರು 2 ಕಮಲಗಳನ್ನು ಆ ತಾಯಿಗೆ ಅರ್ಪಿಸಿರಬಹುದು. ಪೀತಾಂಬರಕ್ಕೆ ಗರುಡನು ಅಭಿಮಾನಿ. ಹೀಗೆ ಬ್ರಹ್ಮ, ವಾಯು, ಗರುಡ ಈ ಕ್ರಮದಿಂದ ಎಲ್ಲ ದೇವತೆಗಳು ತಮ್ಮ ಒಲವಿನ ತಾಯಿಗೆ ಮಾತೃಭಕ್ತಿಯ ಸಂಕೇತವಾಗಿ ಕಮಲ, ಪೀತಾಂಬರ, ಆಭರಣ ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಮಹಾಲಕ್ಷ್ಮೀ ದೇವಿ ಸ್ವೀಕಾರ ಮಾಡಿ ಜಗದೊಡೆಯನ ಮನದನ್ನೆಯಾಗಿ ಜಗದ ಮಮತೆಯ ತಾಯಾಗಿ ಮೆರೆದಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. 1 ಕರದಿಂದ ಅಭಯವನಿವಳೆ ಮತ್ತೊಂದು ಕೈಯಿಂದ ವರಗಳ ಕುಂದಿಲ್ಲದಾನಂದ ಸಂದೋಹ ಉಣಿಸುವ ಇಂದಿರೆ ನಮ್ಮ ಸಲಹಲೆ. ಮಹಾಲಕ್ಷ್ಮೀ ದೇವಿ ತನ್ನ 1 ಕೈಯಿಂದ ಭಕ್ತರಿಗೆ ಅಭಯವನ್ನು ನೀಡ್ತಾಳೆ, ಮತ್ತೊಂದು ಕೈಯಿಂದ ವರಗಳನ್ನು ಕೊಡ್ತಾಳೆ. ನಿರ್ದುಷ್ಟವಾದ ಆನಂದದ ಧಾರೆಯನ್ನೇ ಹರಿಸಿ ಉಣಿಸುವ ದೇವಿ ಇಂದಿರಾದೇವಿ ನಮ್ಮನ್ನು ರಕ್ಷಿಸಲಿ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ವಾದರಾಜ ಸ್ವಾಮಿಗಳಿಗೆ ಅವರ ಕಣ್ಣು ಮುಂದೆ ಲಕ್ಷ್ಮೀದೇವಿ ವರಲಕ್ಷ್ಮಿಯಾಗಿ ನಿಂತಿದ್ದಾಳೆ. ಮೊದಲಿಗೆ ದೇವಿಯ ಅಭಯಹಸ್ತದ ಕಡೆಗೆ ನಮ್ಮ ದೃಷ್ಟಿ ಹರಿಸುತ್ತಾರೆ, ನಂತರ ವರದ ಹಸ್ತದ ಕಡೆಗೆ. ಸಂಪತ್ತಿನ ಸುಪ್ಪತ್ತಿಗೆ ಇದ್ದರೆ ಪ್ರಯೋಜನ, ಆಪತ್ತಿನ ಭಯವಿದ್ದರೆ ಸುಖವಿಲ್ಲ. ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ. ಆ ಲಕ್ಷ್ಮೀ ಮಂತ್ರದಲ್ಲಿ ಮೂರ್ತಿಯ ಕೈಯಲ್ಲಿ ಮೊದಲು ಅಭಯ ಮುದ್ರೆ, ನಂತರ ವರದ ಮುದ್ರೆ. ಏಕೆಂದರೆ ಮೊದಲು ಆಪತ್ತನ್ನು ತೊಲಗಿಸಿ ಸಂಪತ್ತನ್ನು ಸುಖವನ್ನು ಕೊಡ್ತಾಳೆ ಮಹಾಲಕ್ಷ್ಮೀ ದೇವಿ. ಪದ್ಮಪುರಾಣದಲ್ಲಿ ಪಾರ್ವತಿ ಶಿವನ ಮುಂದೆ ಹೇಳಿದ್ದಾಳೆ, ತಾಮೃತೇನೈವ ಧರ್ಮೋರ್ಥ ಕಾಮಮೋಕ್ಷೋ ವಿದೂರತಃ ಆನಂದುರ್ಭಗಾನಾಂ ಕುತೋ ಯೋಗ ಸಮಾಧಯಃ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಿಲ್ಲದೆ ಇದ್ದರೆ ಧರ್ಮ ಅರ್ಥಗಳೇ ಸಿಗೋದಿಲ್ಲ. ಕಾಮಮೋಕ್ಷಗಳಂತೂ ಬಹಳ ದೂರ.
ಹೊಟ್ಟೆಗಿಲ್ಲದ ದರಿದ್ರರು ಏನು ಯೋಗಾಭ್ಯಾಸ ಮಾಡ್ಯಾರು, ಏನು ಸಮಾಧಿಯನ್ನು ಮಾಡ್ಯಾರು, ಗಳಿಸ್ಯಾರು. ಇಲ್ಲಿ ಕುಂದಿಲ್ಲದ ಆನಂದವೆಂದರೆ ಮೋಕ್ಷ ಪುರುಷಾರ್ಥವೆಂದರೂ ಸರಿಯೇ, ಕಾಮವೆಂಬ ಪುರುಷಾರ್ಥವೆಂದರೂ ಸರಿ. ಕಾಮ ಧರ್ಮಕ್ಕೆ ಅವಿರುದ್ಧವಾಗಿದ್ದರೆ ಅದರಲ್ಲಿ ಕುಂದಿಲ್ಲ. ಮೋಕ್ಷ ದುಃಖದ ಲೇಷವಿಲ್ಲದಿರುವುದರಿಂದ ಅದರಲ್ಲಿ ಕುಂದಿಲ್ಲ. ಕುಂದಿಲ್ಲದ ಕಾಮ ಮೋಕ್ಷ ಸುಖಗಳೆರಡನ್ನೂ ಉಣಿಸುವವಳು ಜಗನ್ಮಾತೆಯಾದ ಮಹಾಲಕ್ಷ್ಮೀ ದೇವಿ. ಇಲ್ಲಿ ದೇವಿಯ ಅವತಾರವೇ ದೇವೇಂದ್ರನಿಗೆ ದುರ್ವಾಸರಿಂದ ಶಾಪ ಬಂದ ಪ್ರಯುಕ್ತ ಆಕೆ ಅಂತರ್ಧಾನಳಾದಾಗ ಲೋಕವೆಲ್ಲ ಕ್ಷಾಮ ಡಾಮರಗಳಿಗೀಡಾಗಿ ತತ್ತರಿಸಿದಾಗ ಅಭಯ ನೀಡಿ ಮಂಗಳ ಉಂಟು ಮಾಡುವುದಕ್ಕಾಗಿ ಲಕ್ಷ್ಮಿಯ ಪ್ರಾದುರ್ಭಾವಕ್ಕಾಗಿಯೇ ಸಮುದ್ರ ಮಥನ. ಪದ್ಮಪುರಾಣದಲ್ಲಿ ಹಾಗೆಯೇ ವರ್ಣನೆ ಬಂದಿದೆ. ಅಮೃತ ಸಿಗುವವರೆಗೂ ಕಡೆದುದರ ಉದ್ದೇಶ ಲಕ್ಷ್ಮೀ ಸ್ವಯಂವರ ವಿವಾಹದ ರಸದೌತಣಕ್ಕಾಗಿ ಎಂಬುದು ಲಕ್ಷ್ಮೀ ಶೋಭಾನ ಪದದಲ್ಲಿಯೇ ಬಂದಿದೆ, ಮುಂದೆ ಸ್ಪಷ್ಟವಾಗಿ ಬಂದಿದೆ. ಲಕ್ಷ್ಮೀನಾರಾಯಣರ ವಿವಾಹ ಮಹೋತ್ಸವ ದೇವತೆಗಳ ಕಣ್ಣಿಗೆ ಹಬ್ಬ. ಊಟ ಮಾಡಲು ಅಮೃತದ ಊಟ, ಮಹಾಲಕ್ಷ್ಮೀ ದೇವಿಯ ಅನುಗ್ರಹ, ಇವೆಲ್ಲದರಿಂದ ಅವರ ಶಕ್ತಿ ಹೆಚ್ಚಿತು. ಆಸುರಿ ಶಕ್ತಿ ಕುಗ್ಗಿ ಹೋಗುತ್ತೆ, ಲೋಕಕ್ಕೆ ಕ್ಷೇಮ ಉಂಟಾಗುತ್ತೆ, ಎಲ್ಲೆಡೆ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ. ಈ ಸಂಪತ್ತು ಕಾಮವೆಂಬ ಪುರುಷಾರ್ಥ. ಇದರಲ್ಲಿ ತೃಪ್ತಿ ಕಾಣದ ಅಧ್ಯಾತ್ಮ ಸಾಧಕರು ದೇವಿಯನ್ನು ಮೊರೆ ಹೋಗಬೇಕು. ಏಕೆಂದರೆ ಆಕೆ ಶ್ರೀ ಭೂ ದುರ್ಗಾ ರೂಪದಿಂದ ಸತ್ವರಜ ತಮೋಗುಣಗಳಲ್ಲಿದ್ದು ಜಗತ್ತನ್ನು ಆಳ್ತಾ ಇದ್ದಾಳೆ. ತಮೋಗುಣ ದಾರಿದ್ರ್ಯ, ದುಃಖ, ಭಯ, ರೋಗ ಮುಂತಾದ ಎಲ್ಲ ಅನರ್ಥಗಳಿಗೆ ಮೂಲ ಕಾರಣವಾಗಿದೆ. ಜ್ಞಾನ, ವಿಜ್ಞಾನ, ಐಶ್ವರ್ಯ, ಸುಖ, ಸಂಪತ್ತುಗಳಿಗೆಲ್ಲ ಸತ್ವಗುಣ ಕಾರಣವಾಗಿದೆ. ಮಹಾಲಕ್ಷ್ಮೀ ದೇವಿ ತಮೋಗುಣದ ಪ್ರಭಾವವನ್ನು ತಡೆಹಿಡಿದು ಸತ್ವಗುಣವನ್ನು ಮೆರೆಸಬಲ್ಲಳು. ಹಾಗೆ ಮಾಡಿದರೆ ಅದೇ ಅಭಯ ವರಗಳಾಗುತ್ತೆ. ಅದೇ ನಮಗೆ ರಕ್ಷಣೆಯಾಗಿದೆ. ದೇವತೆಗಳು ನಮ್ಮನ್ನು ರಕ್ಷಿಸುವುದು ಕುರುಬನು ಕುರಿಗಳನ್ನು ಮೇಯಿಸಿದಂತಲ್ಲ. ಯಾರನ್ನು ರಕ್ಷಿಸಬೇಕೋ ಅವರಿಗೆ ಸದ್ಬುದ್ಧಿ ಕೊಡುತ್ತಾರೆ. ನ ದೇವಾ ಯಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ ಯಂತು ರಕ್ಷಿತುಮಿಚ್ಛಂತೆ ಬುದ್ಧ್ಯ ಸಂಯೋಜಯಂತಿ ತಮ್ ಅಂತ ಹೇಳಿದ್ದಾರೆ. ಮಾರ್ಕಂಡೇಯ ಪುರಾಣದಲ್ಲಿ ಎಲ್ಲ ದೇವತೆಗಳು ಸೇರಿ ಮಹಾಲಕ್ಷ್ಮೀ ದೇವಿಯನ್ನು ಈ ರೀತಿಯಾಗಿ ಸ್ತುತಿ ಮಾಡ್ತಾರೆ. ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋಃ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾಂ ದದಾಸೆ ದಾರಿದ್ರ್ಯ ದುಃಖ ಭಯಹಾರಿಣೀಕಾ ತ್ವದನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ. ದೇವಿ ದುರ್ಗೆ ಸ್ಮರಣ ಮಾತ್ರದಿಂದ ನೀನು ಎಲ್ಲರ ಭಯವನ್ನು ಪರಿಹಾರ ಮಾಡ್ತೀಯಮ್ಮ. ನಿರ್ಭೀತಿಯಿಂದ ಸ್ವಸ್ಥ ಚಿತ್ತದಿಂದ ಸ್ಮರಿಸಿದಾಗ ಅತ್ಯಂತ ಮಂಗಳಕರವಾದ ಬುದ್ಧಿಯನ್ನು ಕೊಡ್ತೀನಿ. ಹೀಗೆ ಸರ್ವರಿಗೂ ಸರ್ವ ವಿಧದ ಉಪಕಾರ ಮಾಡಲು ನಿನ್ನಂತೆ ಕರುಣಾಸಮುದ್ರ ಆಗಿರು ಮತ್ಯಾರೂ ಇಲ್ಲಮ್ಮ ಅಂತ ಹೇಳ್ತಾ ಇದ್ದಾರೆ ಮಧ್ವಾಚಾರ್ಯರು. ಶ್ರೀಸ್ತುತಿಯಲ್ಲಿ ಹೀಗೈತೆ ಹೇಳ್ತಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಧ್ಯಾಯಂತೆ ವಿಷ್ಣು ಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ.
ಋಷಿಗಳು ಅರಿಷಡ್ ವರ್ಗಗಳನ್ನು ಗೆದ್ದು ಪರಮಾತ್ಮನ ಧ್ಯಾನದ ಸುಖ ಅನುಭವಿಸುವುದು, ತಮ್ಮ ಹತ್ತಿರ ಬಂದವರ ದುಃಖ ಪರಿಹಾರ ಮಾಡುವುದು ಮಹಾಲಕ್ಷ್ಮೀ ದೇವಿಯ ಕರುಣಾಕಟಾಕ್ಷದ ಬಲದಿಂದ. ಆ ದೇವಿ ಹಾಗೆ ಮಾಡುವುದು ಪರಮಾತ್ಮನ ಕಟಾಕ್ಷದ ಬಲದಿಂದ. ಅಂತಹ ಪರಮಾತ್ಮನನ್ನು ನಮಿಸುತ್ತೇನೆ. ಇದು ದೇವಿಯ, ಮಹಾಲಕ್ಷ್ಮೀ ದೇವಿಯ ಅಭಯಹಸ್ತ, ವರದ ಹಸ್ತ ಎರಡೂ ಆಗಿದೆ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಲಂ ವಿದತತೆ ಯದಪಾಂಗಲೇಶಂ ಆಶ್ರಿತ್ಯ ಸತ್ಪ್ರಣತಾ ಅಪೀಡ್ಯ ಶ್ರೇಯತ್ಕಟಾಕ್ಷಬಲವತ್ ಅಜಿತಂ ನಮಾಮಿ. ದೇವಿಯ ಭಕ್ತರು ಕೂಡ ತಮ್ಮ ಭಕ್ತರಿಗೆ ಧರ್ಮ, ಅರ್ಥ, ಕಾಮಗಳನ್ನು, ಜ್ಞಾನ ಸಂಪತ್ತನ್ನು ಕೊಡ್ತಾರೆ. ಅದು ಮಹಾಲಕ್ಷ್ಮೀ ದೇವಿಯ ಒಂದು ಕುಡಿನೋಟದ ಆಶ್ರಯ ಬಲದಿಂದ. ಮಹಾಲಕ್ಷ್ಮೀ ದೇವಿ ಹಾಗೆ ಮೆರೆಯುವುದು ಪರಮಾತ್ಮನ ಕಟಾಕ್ಷದ ಬಲದಿಂದ. ಅಂತಹ ಪರಮಾತ್ಮನನ್ನು ನಮಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕಾಮ, ಕ್ರೋಧ ಮುಂತಾದ ಅರಿಷಡ್ ವರ್ಗವೇ ನಮಗೆ ಅಂತಃಶತ್ರುಗಳು. ಬಾಹ್ಯ ಶತ್ರುಗಳಿಗಿಂತ ಇವು ಹೆಚ್ಚು ಅಪಾಯಕಾರಿಯಾಗಿವೆ. ಅದನ್ನು ನಿಗ್ರಹಿಸಿ ಅಧ್ಯಾತ್ಮ ಜ್ಞಾನದ ಸಂಪತ್ತನ್ನು ನಮಗೆ ಕೊಡುವುದರಿಂದ ಮಹಾಲಕ್ಷ್ಮೀ ದೇವಿ ಅಭಯ ವರದಾತ್ರಿ ಎನಿಸಿದ್ದಾಳೆ. ಈ ಜ್ಞಾನದ ಅಮೃತಪಾನ ಸಾಧಕನಿಗೆ ದೇವತೆಗಳ ಅಮೃತಕ್ಕಿಂತ ಹೆಚ್ಚು ರುಚಿಯಾಗಿದೆ. ದೇವತೆಗಳ ಅಮೃತಪಾನ ಅವರ ಜ್ಞಾನಾಮೃತಪಾನದ ಸಂಕೇತ. ಮುಂದೆ ಸಿಗಲಿರುವ ಮೋಕ್ಷ ಸುಖದ ರಸದೌತಣದ ಸಂಕೇತವಾಗಿದೆ. ದೇವತೆಗಳು ಮುಂದೆ ವಿರಜಾ ನದಿಯಲ್ಲಿ ಮಿಂದು ಪ್ರಕೃತಿ ಬಂಧನವನ್ನು ತೊಡೆದುಕೊಂಡು ಮುಕ್ತಿ ಮಂಟಪಕ್ಕೆ ಹೋಗ್ತಾರೆ. ಈ ವಿರಜಾ ನದಿ ಮಹಾಲಕ್ಷ್ಮಿಯ ಒಂದು ರೂಪ. ಇಲ್ಲಿ ಪ್ರಕೃತಿ ಬಂಧನವನ್ನು ಕಳೆದು ನಿಜವಾದ ಅಭಯ ನೀಡುತ್ತಾಳೆ ಮಹಾಲಕ್ಷ್ಮೀ ದೇವಿ. ಮುಂದೆ ಮುಕ್ತಿ ಮಂದಿರವು ಸುಂದರ ಉದ್ಯಾನ, ಸರೋವರ, ಅಮೃತ, ಫಲ, ಪುಷ್ಪಗಳಂಥ ಶುದ್ಧ ಸತ್ವಮಯ ಭೋಗ ವಸ್ತುಗಳಿಂದ ಕೂಡಿದ್ದು ಮಹಾಲಕ್ಷ್ಮೀ ದೇವಿಯ ಲೀಲಾ ವಿಭೂತಿ ರೂಪವೇ ಆಗಿವೆ. ಅಲ್ಲಿ ಮುಕ್ತರಿಗೆ ಪ್ರೀತಿಯಿಂದ ಸುಖ ಉಣಿಸುತ್ತಾರೆ. ವರದಾಯಕರಾದ ನಮ್ಮ ಲಕ್ಷ್ಮೀ ನಾರಾಯಣರು ಇದುವೇ ಕುಂದಿಲ್ಲದ ಶಾಶ್ವತ ಸುಖ. ಹೀಗೆ ಇಹಪರ ಎರಡರಲ್ಲಿಯೂ ನಮ್ಮನ್ನು ಮಹಾಲಕ್ಷ್ಮೀ ದೇವಿ ರಕ್ಷಣೆ ಮಾಡ್ತಾಳೆ. ರಕ್ಷಿಸೆಂದು ಬೇಡದಿದ್ದರೂ ರಕ್ಷಿಸ್ತಲೇ ಇರ್ತಾಳೆ. ರಕ್ಷಿಸಲಿ ಎಂದು ಬೇಡುವುದು ಆಕೆ ರಕ್ಷಕಳಾಗಿ ಇರುವಳೆಂಬ ಕೃತಜ್ಞತಾ ಬುದ್ಧಿ ನಮ್ಮಲ್ಲಿ ಸದಾ ಇರಲೆಂಬ ಅಭಿಪ್ರಾಯದಿಂದ ಹೇಳಿದ್ದಾರೆ. ಮಹಾಲಕ್ಷ್ಮೀ ದೇವಿ ವರಲಕ್ಷ್ಮಿ ಎನಿಸುವುದು ಆಕೆ ಶ್ರೀಹರಿಯ ಎದೆಯನ್ನೇರಿ ಕುಳಿತಾಳು. ಶ್ರೀಹರಿ ಎಂಬ ನೀಲ ಮೇಘದಲ್ಲಿ ಮಿಂಚಿನಂತೆ ದೇವಿ ಕಂಗೊಳಿಸಿದಾಗಲೇ ಸಂಪತ್ತಿನ ಸುರಿಮಳೆ ಎಂದು ರುಕ್ಮಿಣೀಶ ವಿಜಯದಲ್ಲಿ ಬಂದಿದೆ. ದೇವಿಯನ್ನು ಪ್ರತ್ಯೇಕವಾಗಿ ಉಪಾಸನೆ ಮಾಡಿದರೆ ಆಕೆ ಬೇಗ ಪ್ರಸನ್ನಳಾಗುವುದಿಲ್ಲ, ಹಾಗಂತ ಭಗವದ್ಗೀತೆ ಹೇಳುತ್ತದೆ. ಶ್ರೀ ಎದೆಯಲ್ಲಿ ಕುಳಿತುಕೊಂಡು ಮಹಾಲಕ್ಷ್ಮೀ ದೇವಿ ನಗುಮುಗದ ಒಂದು ಕುಡಿನೋಟದಿಂದ ನೋಟ ಬೀರಿದಾಕ್ಷಣ ಲೋಕದ ದುಃಖ ದೂರವಾಗುತ್ತೆ. ಆನಂದದ ಮಳೆ ಸುರಿಯುತ್ತೆ ಅಂಥೇಳಿ ಭಾಗವತೂ ಹೇಳ್ತದೆ. ಆದ್ದರಿಂದ ಸ್ವಯಂವರಕ್ಕೆ ಮೊದಲೇ ದೇವಿಯನ್ನು ವರಲಕ್ಷ್ಮಿಯನ್ನಾಗಿ ವಾದಿರಾಜ ಸ್ವಾಮಿಗಳು ವರ್ಣಿಸ್ತಾ ಇದ್ದಾರೆ. ಹೀಗಾಗಿ ಚಿತ್ರಣೆ ಮಾಡಿದ್ರು. ಮತ್ತೆ ಅದಕ್ಕೆ ಉತ್ತರ ಸ್ವಯಂವರ ಒಂದು ನಟನೆ ಮಾತ್ರ. ದೇವತೆಗಳ ಮನರಂಜನೆಗಾಗಿ, ಹರಿಸರ್ವೋತ್ತಮತ್ವ ಸಿದ್ಧಿಗಾಗಿ ಈ ನಟನೆ ನಡೆದಿದೆ. ನಟನೆಗಾಗಿಯಾದರೂ ದೇವಿ ವರಗಳನ್ನು ನೀಡುವ ಸ್ವಭಾವವನ್ನು ಬಿಡುವಂತಿಲ್ಲ. ಅವು ಆಕೆಯ ಲಕ್ಷಣಗಳು. ಆದ್ದರಿಂದ ಅವಳು ಮಹಾಲಕ್ಷ್ಮಿಯಾಗಿದ್ದಾಳೆ.
ಇನ್ನು ಎರಡನೇ ಪ್ರಶ್ನೆ ಬರುತ್ತೆ. ಕುಡಿನೋಟದಿಂದಲೇ ಲೋಕಕ್ಕೆ ಅಭಯ ವರಗಳನ್ನು ನೀಡಬಲ್ಲ ಮಹಾಲಕ್ಷ್ಮೀ ದೇವಿ ಎರಡು ಕೈಗಳಿಂದ ಆ ಕಾರ್ಯ ಮಾಡಬೇಕಾಗುತ್ತದೆ. ಅದಕ್ಕೆ ಉತ್ತರ, ಧ್ಯಾನಕ್ಕಾಗಿ ಲಕ್ಷ್ಮೀ ರೂಪವನ್ನು ಅಂತಶ್ಚಕ್ಷುವಿನ ಮುಂದೆ ನಿಲ್ಲಿಸಿಕೊಂಡಾಗ ಆಕೆ ಅಭಯ ವರಗಳನ್ನು ನೀಡುವಳೆಂಬುದರ ಸಂಕೇತವಾಗಿ ಅಭಯವರ ಮುದ್ರೆಗಳನ್ನು ಕೈಗಳಲ್ಲಿ ಧರಿಸಿದಂತೆ ಚಿತ್ರಿಸಿಕೊಳ್ಳಬೇಕೆಂದು ವಾದಿರಾಜಸ್ವಾಮಿಗಳ ಅಭಿಪ್ರಾಯ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.